ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾಕಪ್ಪ ಸುಮ್ಮನಾಗ್ಬಿಟ್ಟೆ? ಜಗಳ ಮಾಡು. ಅದು ಅತ್ತೆ ಏನ್ರಿ ಅತ್ತೆ ಅತ್ತೆ ಅನ್ಕೊಂಡು ಯಾವಾಗ ಬಾಗ್ಲ ನಿಂತ್ಕೊಂಡು ಜಗಳ ಆಡ್ತಿರೋದು? ಲೇ ವಿಚಾರವಾದ ಹಾಕ್ಸಿ, ಒಂದು ಚೂರು ಗೊತ್ತಾಗಲ್ದೇನೆ ನಿನ್ಗೆ? ಹಾದಿಲಿ ಬೀದಿಲಿ ಹೋಗೋರ್ನೆಲ್ಲ ಕರೆದು 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 ನಿಲ್ಸಿ ಮಾತಾಡ್ತೀಯಲ್ಲ, ಶಿಕ್ಷಣವಿಲ್ಲ ದದ್ದಿ ದದ್ದಿ. ನೋಡ್ ಇವಳೆ ಕಾಂತ, ಇವಳಿಗೆ ಭೂತ ಇಡ್ತಿರೋದು. ಬಿಡಿಸು. ಓಹೋ, ನೀವೇನಾ ನಮ್ಮ ಅತ್ತೆ ಜೊತೆ ಜಗಳ ಮಾಡಿದ್ದು? ಯಾವಳ ಅತ್ತೆ? ಇವ್ ಕತ್ತೆ. ನಾನು ಕತ್ತೆನೇ ಇರ್ಬೋದು, ಆದ್ರೆ ಇವರೇ ನಮ್ಮ ಅತ್ತೆ. ಇವ್ರಿಗೆ ಯಾರು ಇಲ್ಲ ಅನ್ಕೊಂಡಿದೀರಾ? ನಾನಿದ್ದೀನಿ. ಓಹ್, ನೀನಿದೆಯೋ? ನಿನ್ನಂತವ್ರು 100 ಜನ ಬಂದ್ರು ಈ ಕಾಂತಮ್ಮನ ಕೇಶರಾಶಿಯಿಂದ ಒಂದೇ ಒಂದು ಕೂಡ್ಲನ್ನು ಅಲ್ಲಾಡ್ಸಕ್ ಆಗೋದಿಲ್ಲ. ಕಾಂತ ಮಮ್ಮಿ, ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ದಯವಿಟ್ಟು ಸುಮ್ನಾಗ್ಬಿಡಿ. ಅಮ್ಮ ನಡಿಯಮ್ಮ, ಮನೆಗೆ ಹೋಗೋಣ. ಯಾಕೆ ಹೇಳಿ ಬಂದ್ಬಿಡು. ಇಷ್ಟ ತನಕ ಬಂದು ಜಗಳ ಆಡ್ಬಿಟ್ಟು ಈಗ ನಾನು ಬರ್ತಿದ್ದಂಗೆ ಇಲ್ಲಿಂದ ಕಳ್ಸ್ಕೊಂಡ್ಬಿಡೋ ಪ್ಲಾನ ನಿಮ್ದು? ಯಾರೇ ಹೋಗ್ತಾ ಇರೋದು? ನಾನು ಇಲ್ಲಿ ಬಂದಿರೋದು ನಿನ್ನ ಜುಟ್ ಹಿಡಿದು ನಿನ್ನ ಕೊಬ್ಬನ್ ಕರಗ್ಸೋದಕ್ಕೆ. ಅದಕ್ಕೆ ಇವನನ್ನ ಕರ್ಕೊಂಡ್ ಬಂದಿರೋದು. ಏನ್ ದೊಡ್ಡ ರೌಡಿನ? ನೋಡಿದ್ರೆ ಚಾರ್ಲಿ ಚಾಪ್ಲಿನ್ ನ 3ನೇ ತಮ್ಮನ್ ತರ ಕಾಣಿಸ್ತಾನೆ. ಏನ ಹೊಡಿತೀರ? ಶಾಂತಿ ಶಾಂತಿ, ನಮ್ಮ ಜಗತ್ತಿನಲ್ಲಿ ಶಾಂತಿ ನೆಲೆಸಬೇಕು, ಶಾಂತಿ ಕಾಪಾಡಬೇಕು. ಯಾವಳ್ರಿ ಅವಳು ಶಾಂತಿ? ನಮ್ ಜಗಳದ ಮಧ್ಯ ಅವಳನ್ನ ಕರ್ಕೊಂಡ್ ಬರ್ತೀರಾ? ಅವಳನ್ನ ಕಾಪಾಡ್ಬೇಕು ನಾವು. ನಾನು ತಪಸ್ ಮಾಡಿ ಸಿದ್ಧಿ ಪಡ್ಕೊಂಡು ಬಂದಿರೋನು. ಕ್ಷಣ ಮಾತ್ರದಲ್ಲಿ ಹೆಣ್ಣಿನ ಕ್ರೋಧವನ್ನ ಕಡಿಮೆ ಮಾಡ್ತೀನಿ. ಒಂದು ಕ್ಷಣ ನಾನು ಹೇಳ್ದಂಗೆ ಕೇಳ್ಬೇಕು. ಕಚ್ಚಾಡವ್ರ ಮುಂದೆ ಕಟ್ಟಿದಾರ ಅಲ್ಲಾಡಕ್ ಬಂದ್ಬಿಟ್ಟ. ಗಂಡಸೇನ ನೀನು? ನಿನ್ನ ಮೂಗು ನೋಡಿದ್ರೆ ಗುದ್ದು ಬಿಡೋಣ ಅನ್ಸುತ್ತೆ. ಅಲ್ಲ, ಆ ಹೆಂಗ್ಸ ಹತ್ರ ಹೋಗಿ ಮಾತಾಡ್ಸ್ಕೊಂಬಂದಿಯಲ್ಲ, ನಿನ್ನ ಗಂಡ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿ ಆಗ್ತಿದೆ. ನಿನ್ ಜನ್ಮ ಕಷ್ಟ. ಇದನ್ ಮಾರ್ಕೆಟ ಮನೆದ? ಇಂದ್ರಮ್ಮ ಅವ್ರೆ, ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಜಗಳ ಮಾಡ್ಬೇಡಿ. ಕಾಂತಮ್ಮನ ವಿಷಯ ನಿಮ್ಗೆ ಗೊತ್ತಲ್ಲ. ನೋಡಿ, ಮನೇಲಿ ಮಗ ಸೊಸೆ ಇಬ್ರು ಇಲ್ಲ ರೀ. ಏನಾದ್ರು ಕೋಪ ಮಾಡ್ಕೊಂಡು ಈಗ್ಲೇ ಮನೆಯಿಂದ ಆಚೆ ನಡೀರಿ ಅಂದ್ರೆ ಎಲ್ಲಿಗೆ ಹೋಗೋದು? ದುಬೈಗೆ ಹೋಗೋಣ. ಆಯ್ತು, ದುಬೈಗೆ ಹೋಗೋರಂತೆ. ಇವಾಗ ಮನೆಗೆ ನಡೀರಿ. ಏನೇ ಆರ್ಡರ್ ಮಾಡ್ತೀಯನೆ? ನನಗೆ ಈ ಕಾಂತಮ್ಮಗೆ ಆರ್ಡರ್ ಮಾಡ್ತೀಯನೆ? ಅದಕ್ಕೆಲ್ಲ ಜಗಳ ಅಲ್ಲ ಇವಳು. ಆಯ್ತಮ್ಮ, ನೀನ್ ಜಗ್ಬೇಡ. ನಿನ್ಗೆ ನಾನೇ ತಲೆಬಾಗಿ ಹೇಳ್ತಾ ಇದ್ದೀನಿ. ನಡೀರಿ ಒಳಗೆ. ಹಂಗ ಬಾ ದಾರಿಗೆ. ಇವ್ರನ್ನೆಲ್ಲ ಬೋಡ್ದು ಬಾಯಿ ಹಾಕೊಂಡ್ಬಿಡ್ತಾಳೆ ಕಾಂತಮ್ಮ. ಏಯ್ ಮುಚ್ಚ ಬಾಯಿ, ಸಮಾಧಾನ. ಇಂದ್ರಮ್ಮ ಅವ್ರೆ, ದಯವಿಟ್ಟು ಇದೊಂದ್ಸರಿ ಬಿಟ್ಬಿಡಿ. ನಿಮ್ದು ಅಮ್ಮಯ್ಯ ಅಂತೀನಿ. ಪ್ರಪಂಚದಲ್ಲಿ ಯಾರು ಯಾರನ್ನು ಹಿಡ್ಕೊಳಕ್ಕಾಗಲ್ಲ, ಯಾರು ಯಾರನ್ನು ಬಿಡಕ್ಕಾಗಲ್ಲ. ಜೀವನದ ಸತ್ಯ ಏನು ಗೊತ್ತಾ? ಜೈ ಪ್ರಾಂಗವಸ್ಯ ಮಹಾಗುರೇ. ಕರ್ಮ ಬೇರೆ. ಇಂದ್ರಮ್ಮ ಅವ್ರೆ, ದಯವಿಟ್ಟು ಇದೊಂದ್ಸತಿ ಸುಮ್ನಾಗ್ಬಿಡಿ. ಹೊರಡಿ. ಅಮ್ಮ ಆಯ್ತಲ್ಲಮ್ಮ, ಜಗಳ ಆಡಿದ್ದೆಲ್ಲ ಆಯ್ತು. ಬಾ ಅಮ್ಮ, ಮನೆಗೆ ಹೋಗೋಣ. ಎಂತ ಒಳ್ಳೆ ಹುಡುಗನಪ್ಪ ನೀನು. ನನಗೋಸ್ಕರ ಜಗಳ ಆಡಕ್ ಬಂದ್ಬಿಟ್ಟೆ. ಈ ಮನೇಲಿ ಒಬ್ಬ ಇದ್ದಾನೆ, ಈ ಮಹಾತಾಯಿ ಇದ್ದಾಳಲ್ಲ, ಇವಳು ಮಗ ಸುಬ್ಬು ಅಂತ ದೊಡ್ಡ ಮೋಸಗಾರ. ನನ್ನ ಮಗಳನ್ನ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿ ಮೋಸ ಮಾಡಿ ಇನ್ಯಾವಳನ್ನೋ ಕಟ್ಕೊಂಡ. ಆದ್ರೆ ನೀನ್ ಹಾಗಲ್ಲ ಬಿಡು. ನಾನ್ ಹೇಳಿದ ಕೆಲ್ಸ ಚಾಚು ತಪ್ಪದೆ ಮಾಡ್ತೀಯ. ನಡಿ ನಡಿ ಹೋಗೋಣ. ಹುಷಾರ್. ಏನ್ರಿ ಕಿಸಿತಿದ್ದೀರಾ? ನಡೀರಿ. ಬಾರೇ ಬಾ. ನಿಮ್ ತಮ್ಮಯ್ಯ ಅಂತೀನಿ. ನನ್ನ ಅಜ್ಜಯ್ಯಂಗೆ ಏನು ಮಾಡಬೇಡಿ. ನಾನ್ ಮಾಡಿರೋ ತಪ್ಪಿಗೆ ನಾನ್ ಶಿಕ್ಷೆ ಅನುಭವಿಸ್ಬೇಕು.
ನನ್ನ ಅಜ್ಜಯ್ಯ ಅಲ್ಲ. ಬೇಕಿದ್ರೆ ನನ್ನ ಕೊಂದ್ಬಿಡಿ. ಸಾವಿತ್ರಿ, ನಿನ್ ಕೊಲ್ಲದ್ ನಂಗೆ ದೊಡ್ಡ ವಿಷಯನೇ ಇಲ್ಲ. ಆದ್ರೆ ಏನ್ ಗೊತ್ತಾ, ಇವಾಗ ನಾನಿರೋ ಪರಿಸ್ಥಿತಿಲಿ ಕೊಚ್ಚೆ ಮೇಲೆ ಕಲ್ಲು ಹಾಕೋದಾಗ್ಲಿ ಅಥವಾ ಕೈಗೆ ರಕ್ತ ಮೆತ್ಕೊಳ್ಳೋದಾಗ್ಲಿ ಎರಡೂ ನಂಗೆ ಇಷ್ಟ ಇಲ್ಲ. ನಿಂಗೆ ಎಷ್ಟು ಸಲ ಹೇಳ್ದೆ ನಡೆದಿದ್ದೆಲ್ಲ ಕನಸು ಅಂತ ಅನ್ಕೊಂಡು ಪಟ್ಟಿರೋ ಸುಖಕ್ಕೆ ತೃಪ್ತಿ ಪಡ್ಕೊಂಡು ನಾನು ಕೊಟ್ಟಲ್ಲ ನಿಂಗೆ ದುಡ್ಡು, ಆ ದುಡ್ಡಲ್ಲಿ ಅನಿಷ್ಟನ ತೆಗೆಸ್ಕೊಂಡಿದ್ರೆ ಆಗಿರೋದು. ಹೇಳಿದ ಮಾತು ಕೇಳೋದೇ ಇಲ್ಲ ಅಲ್ವಾ? ಎಷ್ಟು ಹೇಳ್ಬೇಡ 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 ಅಂದ್ರು ಆ ವಂದನ ಹತ್ರ ಎಲ್ಲ ಬಾಯ್ ಬಿಡ್ತಿದ್ದೆ ಅಲ್ವಾ? ನಾನಿನ್ನೇನ್ ಮಾಡು ಅಂತೀರಾ? ನಿಮ್ನ ನಂಬಿ ನಾನು ಮೋಸ ಹೋದೆ. ಇದೆಲ್ಲ ಆತ್ಮೀಯಕ್ಕೆ ನನ್ಗೆ ಬದುಕೆ ಬ್ಯಾಡ ಅಂತ ಅನ್ಸ್ಬಿಟ್ಟೈತೆ. ಹಾಳಾಗಿರೋ ದೇಹ, ನೊಂದಿರೋ ಮನ್ಸು, ಇದೆರಡಕ್ಕಿಂತ ಸಾವೇ ಮೇಲೂ ಅಲ್ವೇ? ಸಾವಿತ್ರಿ, ನಿಂಗೆ ಸಾಯ್ಬೇಡ ಅಂತ ಯಾರು ಹೇಳಿದ್ದು? ನೀನು ಸತ್ತೋಗು, ಸತ್ತೋದ್ರೆ ನಂಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಸಾಯಕ್ಕಿನ್ನ ಮುಂಚೆ ಎಲ್ಲಿ ನಮ್ಮಿಬ್ರು ವಿಚಾರನ ಹೇಳ್ಬಿಡ್ತೀಯ ಅಂತ ಸ್ವಲ್ಪ ಭಯ ಅಷ್ಟೇ. ನೋಡು, ಕರೆಕ್ಟಾಗಿ ಹೇಳ್ತಾ ಇದೀನಿ, ಕೇಳಿಸ್ಕೊ. ಏನಾದರೂ ಅಪ್ಪಿತಪ್ಪಿ ನಮ್ಮ ವಿಚಾರ ಹೇಳಿದ್ರೆ ನಿಮ್ಮ ಅಜ್ಜನ ಗೊಟ್ಟ ಕನ್ಸ್ಬಿಡ್ತೀನಿ. ನೀನು ಯೋಚನೆ ಮಾಡ್ತಿರ್ಬೋದಲ್ವಾ, ನಾನು ಇಲ್ಲಿದ್ದೀನಿ, ಸಾಲಿಗ್ರಾಮಕ್ಕೆ ಹೋಗಿ ಅದೆಂಗೆ ನಿಮ್ಮ ಅಜ್ಜನ ಸಾಯ್ಸಕ್ಕಾಗತ್ತೆ ಅಂತ. ಏ ದಡ್ಡಿ, ಒಂದೇ ಒಂದು ಫೋನ್ ಕಾಲ್ ಸಾಕು, ಅಲ್ಲಿ ನಮ್ಮ ಹುಡುಗರಿದ್ದಾರೆ, ಒಂದು ಇಂಜೆಕ್ಷನ್ ನಿಮ್ಮ ತಾತ ಗೊಟ್ಟಕ್ಕು. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲೂ ಕೊಲೆ ಅಂತ ಗೊತ್ತಾಗಲ್ಲ. ಅಯ್ಯೋ, ನಿಮ್ ಕಾಲ್ ಬೀಳ್ತೀನಿ. ದಮ್ಮಯ್ಯ, ಅಜ್ಜಂಗೆ ಏನು ಮಾಡಬೇಡಿ. ಏನ್ ಮಾಡಿ ನಿಮ್ಮನ್ನ ನನ್ನ ಜೀವ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವೇ ನನ್ಗೆ ಮೋಸ ಮಾಡ್ಬಿಟ್ರಿ. ಈಗ ನೀವೇ ನನಗೆ ಜೀವನ ಕೊಡ್ಬೇಕು. ನನ್ನ ಕುತ್ತಿಗೆಗೆ ತಾಳಿ ಕಟ್ಟಬೇಕು. ಏನ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟೋದ? ನಿನ್ನ ಬದುಕ್ಸಿರೋದೇ ಹೆಚ್ಚು, ಅಂಥದ್ರಲ್ಲಿ ದಯವಿಟ್ಟು ನಂಗೆ ಬದುಕು ಕೊಡಿ ಅಂತ ಕೇಳ್ಕೊತಿದ್ಯಲ್ಲ ನೀನು. ಯು ಫೂಲ್, ಯಾವುದೋ ಹಾಳಾದ ಮೂಡಲಿ ನಿನ್ನ ಮುಡ್ದೆ ಆಗನ್ ಮಾತ್ರಕ್ಕೆ ಜೀವನ ಪೂರಿ ಅಂತ ನಿನ್ ಜೊತೆನೆ ಸಾಯಕ್ಕಾಗತ್ತಾ? ಸಾವಿತ್ರಿ, ನಿನಗೆ ನನ್ನ ಲೆವೆಲ್ ಏನು ಅಂತ ಗೊತ್ತಿಲ್ಲ ಅಲ್ವಾ?